ನಮ್ಮ ಕರ್ನಾಟಕಕ್ಕೆ ಇಂಥ ಒಂದು ಸಮಾಜದ ಸಿದ್ಧಾಂತ ಬೇಕು. ಏನು ಸಮಾಜ? ಸಮಾಜ ಇವಾಗ ಒಳ್ಳೆ ಪ್ರಶ್ನೆ. ನೀವು ಇವಾಗ ಒಂದು ಹಿಂದುತ್ವದ ಒಂದು ಗುಂಪು, ಒಂದು 20 ಜನ ಕಾರ್ಯಕರ್ತರ ಹೋದರೆ ಏನಪ್ಪ ಹಿಂದೂ ರಾಷ್ಟ್ರ ಅಂತ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ವ್ಯಾಖ್ಯಾನಿಸ್ತಾರೆ. ನಮ್ಮ ಸಮಾಜ ನಾವು ಹೇಳಿದ್ರು ಇಟ್ಸ್ ಅ ಕನಸು, ಇಟ್ಸ್ ಅ ಡ್ರೀಮ್, ಇಟ್ಸ್ ಅನ್ ಐಡಿಯಲ್ ಸೊಸೈಟಿ. ಆ ಸಮಾಜ ನಾಟ್ ರಿಯಾಲಿಟಿ. ಆ ಹಾದಿನಲ್ಲಿ ನಾವು ಹೋಗಬೇಕು, ಆ ಕನಸನ್ನು ನನಸು ಮಾಡೋ ದಾರಿನಲ್ಲಿ ಹೋಗಬೇಕು, ಅದನ್ನು ಕಟ್ಟೋದು ನಮ್ಮ ಉದ್ದೇಶ. ಸೊ ಹೇಗೆ ಹಿಂದೂ ರಾಷ್ಟ್ರ ಅನ್ನೋದು ಇವರು ರೈಟ್ ವಿಂಗ್ ಹೇಳ್ತಾರೋ, ಹೇಗೆ ಲೆಫ್ಟ್ ವಿಂಗ್ ಅವರು ಒಂದು ಪ್ರೊಲೆಟೇರಿಯನ್ ಇಂಟರ್ನ್ಯಾಷನಲಿಸಮ್ ಅಂತ ಹೇಳ್ತಾರೋ, ಹೇಗೆ ಒಂದು ರೀತಿ ಈವನ್ ಮನುವಾದ ಯಥಸ್ಥತೆ ಅವರು ಹೇಳ್ತಾರೆ ಒಂದು ರಾಮರಾಜ್ಯ ಅಂತ ಹೇಳ್ಬೋದು. ಸೊ ಈ ಥರ ಗಾಂಧಿನ ರಾಮರಾಜ್ಯ. ಸೊ ದೀಸ್ ಆರ್ ನಾನು ಯಾವಾಗಲೂ ಹೇಳ್ತೀನಿ ಭಾವನವರೇ, ನೇಷನ್ ಈಸ್ ವಾಟ್? ಅದು ಜನರು ಮೀರಿದ್ದು, ಅದು ಗಡಿಗಳು ಮೀರಿದ್ದು, ಸರ್ಕಾರಗಳು ಮೀರಿದ್ದು. ನೇಷನ್ ಈಸ್ ಅನ್ ಇಮ್ಯಾಜಿನೇಷನ್. ಸೊ ಅದು ಒಂದು ಕನಸು. ಆ ಕನಸು ಸಮಾಜ. ನಾನು ಹೇಗೆ ನೋಡ್ತೀನಿ ಸಮಾಜ ಅಂದರೆ ಜಾತಿ, ಲಿಂಗ, ವರ್ಗ, ಉದ್ಯೋಗ, ಭಾಷೆ, ಸಾಂಸ್ಕೃತಿಕ ಎಲ್ಲ ರೀತಿಯ ಸಮಾನತೆ. ಸೊ ಆಲ್ ಟೈಪ್ಸ್ ಆಫ್ ನಾಟ್ ಓನ್ಲಿ ಜಾತಿ ಪದ್ಧತಿ ವಿರುದ್ಧದ ಹೋರಾಟ ಅಲ್ಲ ಇದು. ಜಾತಿ ಪದ್ಧತಿನೂ ಕೂಡ 3,500 ವರ್ಷದಿಂದ ನಮಗೆ ಒಂದು ವರ್ಣ ವ್ಯವಸ್ಥೆ, ಬ್ರಾಹ್ಮಣ್ಯ ವ್ಯವಸ್ಥೆ, ಏನು ಒಂದು ಶ್ರೇಣೀಕೃತ ಅಸಮಾನತೆ ಬಂದಿದೆ. ಆ ಜಾತಿನಲ್ಲಿ ಮಾತ್ರ ಇಲ್ಲ, ಅದು ಇವತ್ತಿನ ಉದ್ಯೋಗದಲ್ಲೂ ಇದೆ. ಅದು ಉದ್ಯೋಗಗಳು ಯಾವುದನ್ನು, ಫಾರ್ ಎಕ್ಸಾಂಪಲ್ ನಮ್ಮ ಪೌರ ಕಾರ್ಮಿಕರು, ಚರಂಡಿ ಕಾರ್ಮಿಕರು, ಈ ಥರದ್ದು ಕೆಲಸಗಳಿಗೆ ಘನತೆ ಕಡಿಮೆ, ಈ ಥರದ್ದು ಎಷ್ಟೋ ಸಂಬಳ ಇವಾಗ ಕೆಲವರು ರಿಸ್ಕ್ ಜಾಸ್ತಿ, ಅದಕ್ಕೆ ಓವರ್ ಆಲ್ ಡಿಗ್ನಿಟಿ ಆಫ್ ಲೇಬರ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮತ್ತು ದೇವದಾಸಿ ಪದ್ಧತಿ ಯಾರಲ್ಲಿತ್ತು, ಅದು ಜೆಂಡರ್ ಇನ್ಇಕ್ವಾಲಿಟಿ ಇದೆ. ಯಾರು ಇವತ್ತಿನ ದಿನ 30% SC/STಗಳು 27-30%, ಅವರು ಬಡತನದಲ್ಲಿ 50-60% ಇದ್ದಾರೆ. ಅಂಡರ್ ರೆಪ್ರೆಸೆಂಟೆಡ್ ಇನ್ ಓವರ್ ರೆಪ್ರೆಸೆಂಟೆಡ್ ಇನ್ ಜೇಲ್ಸ್, ಅಂಡರ್ ರೆಪ್ರೆಸೆಂಟೆಡ್ ಇನ್ ಜಡ್ಜಸ್, ಸೊ ಇನ್ ಸಿನಿಮಾ, ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಸೊ ನಾವು ಜಾತಿ ವ್ಯವಸ್ಥೆನ ಕಿತ್ತಾಕಬೇಕು ಅಂದರೆ ಬರೀ ಜಾತಿನಲ್ಲಿ ನೋಡೋಕ್ಕಾಗಲ್ಲ. ಜಾತಿ ಮತ್ತು ಎಲ್ಲ ಅಸಮಾನತೆಗಳಿಗೆ ಹೇಗೆ ಅದು ಸೇರಿಕೊಂಡು ಹೆಣ್ಕೊಂಡ್ಬಿಟ್ಟಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲ, ವರ್ಕ್ ಹೆಂಗೆ ಮಾಡ್ತೀರಿ ಈ ವಿಷಯದಲ್ಲಿ ನೀವು? ಹೌ ಯು ವರ್ಕ್? ಅಂದರೆ ನಿಮ್ಮಲ್ಲಿ ಜೆಂಡರ್ ಇನ್ಇಕ್ವಾಲಿಟಿ ಬಗ್ಗೆನೂ ಹೋರಾಟ ಇದೆ, ಜಾತಿ ಪದ್ಧತಿ ಬಗ್ಗೆನೂ ಇದೆ, ಜೊತೆಗೆ ಪ್ರೊಫೆಷ್ನಲಿ ಕೂಡ ಕೆಲಸದ ಇದರಲ್ಲೂ ಕೂಡ ಅಸಮಾನತೆ ಅದ್ರ ಬಗ್ಗೆನೂ ಇದೆ. ಬಟ್ ನೀವು ಹೆಂಗೆ ವರ್ಕ್ ಮಾಡ್ತೀರಿ ಮತ್ತು ಜನರಿಗೆ ಹೆಂಗೆ ತಲುಪಿಸ್ತೀರಿ ನಿಮ್ಮ? ನೋಡಿ ಭಾವನವರೇ, ನಾನಿವಾಗ 100 ಮತಕ್ಷೇತ್ರದಲ್ಲಿ ಸಮಾನತೆಯ ಸಭೆಗಳು ಅಂತ ನಡೆಸಿದ್ದೀವಿ. ಈ 100 ಮತಕ್ಷೇತ್ರಗಳು ಹೆಚ್ಚು ನಮಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಕೆಲವು ಒಂದು ರೀತಿ ಕೊಡಗು, ಈ ಭಾಗದಲ್ಲೆಲ್ಲ ಮಾಡಿದ್ದೀವಿ, ಹಾಸನ. ನಾವೇನು ಮಾಡ್ತೀವಿ ಅಂದರೆ ಸಮಾಜ ಅನ್ನೋದು ನನ್ನ ಮನಸ್ಸನ್ನು ಏನಿದೆ ಅಂತ ನಾನು ಒಂದು ಅರ್ಧ ಗಂಟೆ ಪ್ರೆಸೆಂಟೇಷನ್ ಕಾನ್ಸೆಪ್ಟ್ ಇಡ್ತೀನಿ. ಅದು 10 ಪಾಯಿಂಟು ಮತ್ತು ಹೆಚ್ಚುವರಿಗಳ ಮುಖಾಂತರ ಈ ಸಮಾಜದ ಥಿಯರಿಯಿಂದ ಪ್ರಾಕ್ಟೀಸಿಗೆ ತರಬೇಕು ಅಂತ. ಪ್ರತಿಯೊಂದು ಪವರ್ ಸ್ಟ್ರಕ್ಚರ್ ಮೇಲೆ ನಿಂತಿದೆ. ನೋಡಿ, ನಮಗೆ ಯಾವ ಜಾತಿಯವ್ರು ನಮ್ಮ ಶತ್ರು ಅಲ್ಲ, ನಮಗೆ ಯಾವ ಧರ್ಮದವ್ರು ನಮ್ಮ ಶತ್ರು ಅಲ್ಲ, ನಮ್ಗೆ ಯಾವ ಭಾಷಿಕರು ನಮ್ಮ ಶತ್ರು ಅಲ್ಲ. ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ನಮ್ಮ ಶತ್ರು. ಸೊ ಈ ಅಸಮಾನತೆಯ ವ್ಯವಸ್ಥೆನ ಹೆಂಗೆ ಸರಿಪಡಿಸೋದು? ಪ್ರತಿಯೊಂದು ಪವರ್ ಸ್ಟ್ರಕ್ಚರ್ಗಳ ಮೇಲೆ ನಿಂತಿದೆ. ನಾವೇನು ಮಾಡ್ತೇವೆ ಅಂದರೆ ತಳಮಟ್ಟದಿಂದ ಏರಿಸ್ತೀವಿ, ಮೇಲಿಂದ ಇಳಿಸ್ತೀವಿ, ಸಮಾಜ ಕಟ್ತೀವಿ. ಹೆಂಗಾಗತ್ತದು? ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವಾಗ ಫಾರ್ ಎಕ್ಸಾಂಪಲ್ ಆರ್ಥಿಕ ಪವರ್ ಸ್ಟ್ರಕ್ಚರ್. ಇವತ್ತು ದೇಶದಲ್ಲಿ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವ್ರ ಹತ್ರ ವೆಲ್ತ್ 40-50%. ಬಡ 50% ಹತ್ರ 6% ವೆಲ್ತ್ ಇದೆ. ಓಕೆ, ನಾವು ಎಕನಾಮಿಕ್ ಇಕ್ವಾಲಿಟಿ ಅಂತ ನಮ್ಮ ವಾದ ಇದೆ ಅಂದರೆ ಹೆಂಗೆ ಮಾಡೋದು? ಪ್ರಗತಿಪರ ತೆರಿಗೆ ಹಾಕಿ, ಬಸ್ ಫೇರ್ ದರ ಜಾಸ್ತಿ ಅಲ್ಲ, ನಂದಿನಿ ಹಾಲ್ ಜಾಸ್ತಿ ಅಲ್ಲ, GST ದರ ಅಲ್ಲ, ಅದು ಜನಸಾಮಾನ್ಯ ದರ. ಪ್ರಗತಿಪರವಾಗಿ ತೆರಿಗೆ ಐಷಾರಾಮಿ ಗಾಡಿಗಳ ಮೇಲೆ ಅಥವಾ ಬೇರೆ ಬೇರೆ ಭೂಮಿಗಳ ಮೇಲೆ 1%, ಒಂದು ಪಿತ್ರಾರ್ಜಿತ ಆಸ್ತಿ 1% ಹತ್ರ ಏನಿದೆಯೋ ಅದರ ಮೇಲೆ ತೆರಿಗೆ ಹಾಕಿ ಸ್ವಲ್ಪ ಇಳಿಸಿ ಮರು ಹಂಚಿಕೆ ಮಾಡಿ, ಈ ಒಂದು 50% ಕೇವಲ 6% ಇರುತ್ತಲ್ಲ, ಅವ್ರ ಹತ್ರ ಮರು ಹಂಚಿಕೆ ಮಾಡಿ ಅವ್ರನ್ನ ಬೆಳೆಸೋದು. ಎಕ್ಸಿಕ್ಯೂಷನ್ ಹೆಂಗೆ? ಇದು ನೀವೊಂದು ಕಲ್ಪನಾ ಸಮಾಜದಲ್ಲಿದ್ದೀರಿ ಅಂತ ಅನ್ನಿಸ್ತಿಲ್ಲ? ಎಕ್ಸಿಕ್ಯೂಷನ್ ನಾವು ಮಾಡ್ಬೋದು. ನಾನು ಉದಾಹರಣೆ ಕೊಡ್ತೀನಿ. How it is possible because you are not in the power? That is the goal. That is the goal. Like ಪ್ರಜಾಕೀಯ? Like ಪ್ರಜಾಕೀಯ ಅಲ್ಲ, ಬಟ್ ಪೊಲಿಟಿಕಲ್, ಲೈಕ್ BJP. ಓಕೆ, BJP ಅಧಿಕಾರಕ್ಕೆ ಬಂದಿರೋದು ಹೇಗೆ? 1980 ಅವ್ರು ಸೃಷ್ಟಿ ಆಯಿತು, ಬಟ್ 1925 ದೇ ಹ್ಯಾಡ್ ಅ ಸ್ಟ್ರಾಂಗ್ ಕಲ್ಚರಲ್ ಕೈಂಡ್ ಆಫ್ ಸೋಷಿಯಲ್. ಬಟ್ ಆಗಿನ ಸಿಚುವೇಶನ್ಸ್ ಬೇರೆ ಇತ್ತು. ಹೆಡ್ಗೇವಾರ್ ಯಾಕೆ ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡ್ರು? ಅಲ್ಲ, ಸಾರಿ, RSS ಯಾಕೆ ಸ್ಥಾಪನೆ ಆಗಬೇಕು ಅಂತ, ಅದಾದಮೇಲೆ ಪಕ್ಷ ಯಾಕೆ ಆಗಬೇಕು, ಅದು ಬಿಗ್ ಹಿಸ್ಟ್ರಿ ಇದೆ. ಫೈನ್, ಬಿಗ್ ಹಿಸ್ಟ್ರಿ, ಬಟ್ ದೇ ಕನೆಕ್ಟೆಡ್ ಟು ದ ಪೀಪಲ್ ಆನ್ ಅನ್ ಇಮ್ಯಾಜಿನೇಷನ್ ಆ್ಯಂಡ್ ದೇ ಬಿಲ್ಟ್ ಅ ಮೂವ್ಮೆಂಟ್. ಆಮೇಲೆ ಅವ್ರು ಇವತ್ತು ಅವ್ರ ದೇಶನ ಆಳ್ತಾ ಇದ್ದಾರೆ ವಿತ್ 35-38% ಆಫ್ ದ ವೋಟ್. 100 ಜನಕ್ಕೆ 100 ಬೇಕು ಅಂತ ಇಲ್ಲ, 40ಕ್ಕಿಂತ ಕಡಿಮೆ ವೋಟ್ ಇದ್ಕೊಂಡು ಕೂಡ ದೇಶನ ಆಳ್ತಾ ಇದ್ದಾರೆ. ಕಾಂಶಿರಾಮ್ಜಿ ಸಕ್ಸಸ್ಫುಲಿ ಬಾಟ್ ಇನ್ ಅ ಮೂವ್ಮೆಂಟ್
ಇನ್ ಯು ಪಿ ಉತ್ತರ ಪ್ರದೇಶ್ ಅವಾಗ 80ನೇ ದಶಕ 90ನೇ ದಶಕ 2006 2007 12 ಹಿ ಬಿಲ್ಡ್ಸ್ ಅ ಮೂವ್ಮೆಂಟ್ ವೇರ್ ದಿ ಕಮ್ ಟು ಪವರ್ ಕಂಪ್ಲೀಟ್ಲಿ 206 ಸೀಟಿಂದ. ಇವಾಗ ಅದು ಬಿದ್ದಿದೆ, ಬೇರೆ ಪ್ರಶ್ನೆ. ಪೆರಿಯಾರ್ ಮೂವ್ಮೆಂಟಿಂದ ತಮಿಳುನಾಡಿಗೆ ಒಂದು ದ್ರಾವಿಡತನ ಇವತ್ತಿಗೂ ಉಳಿದಿದೆ ಭಾವನಾ ಅವರೇ. ಅಲ್ಲಿ 20 ವರ್ಷ 47 67 ಅಂತ ನೋಡ್ಕೊಳ್ಳೋಣ, ಅದಕ್ಕಿಂತ ಮುಂಚೆನೂ ಇತ್ತು. ಕಾಂಗ್ರೆಸ್ ಇದ್ದಿದ್ದನ್ನು 67ನಲ್ಲಿ DMK ಬಂದಾಗಿಂದ 60 ವರ್ಷದಿಂದ DMK AIDMKನೇ ಇದೆ ಹೊರತು ಯಾವ ಕಾಂಗ್ರೆಸ್ಸು BJP ಡೆಲ್ಲಿಯನ್ ಹಿಂದಿಯನ್ ಪಕ್ಷಗಳು ಯಾವುದೂ ಇಲ್ವೇ. ಸೊ ಅಲ್ಲೇ ಆದ ಒಂದು ಪ್ರಾದೇಶಿಕ ಸೊಗಡಿದೆ. ಈವನ್ ಅಂಬೇಡ್ಕರ್ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಷ್ಟು ಸಕ್ಸಸ್ ಆಗಿಲ್ಲ ಅಂತ ಇಟ್ಕೊಳ್ಳೋಣ, ಬಟ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ 36 37 ಮಾಡಿ ಬಾಂಬೆ ಪ್ರೆಸಿಡೆನ್ಸಿನಲ್ಲಿ 17 ಸೀಟ್ನಲ್ಲಿ 15 ಸೀಟ್ ಗೆಲ್ತಾರೆ. ವಿ ಹ್ಯಾವ್ ಟು ಫೈಟ್ ಪೊಲಿಟಿಕಲಿ. ಯಾಕಂದರೆ ಏನಾಗುತ್ತೆ, ಸೊ ಯುವರ್ ಮೇನ್ ಇಂಟೆನ್ಷನ್ ಇಸ್ ಪಾಲಿಟಿಕ್ಸ್. ಮೇನ್ ಇಂಟೆನ್ಷನ್ ಅನ್ನೋಕ್ಕಿಂತ ನಮಗೆ ಸೋಷಲ್ ಮೂಮೆಂಟ್ಸ್ಗಳನ್ನ ನಾವು ಟೇಕ್ ಇಟ್ ಟು ನೆಕ್ಸ್ಟ್ ಲೆವೆಲ್ ಅಂದರೆ ಪೊಲಿಟಿಕಲ್ ಮೂಮೆಂಟ್ ಮಾಡಬೇಕು. ಈ ವ್ಯವಸ್ಥೆಯಲ್ಲಿ ಭಾವನಾ ಅವರೇ ಕನ್ನಡ ಶಾಲೆನ ಅಭಿವೃದ್ಧಿ ಮಾಡಬೇಕು, ನಮ್ಮ ಸರ್ಕಾರಿ ಹಾಸ್ಪಿಟ್ಲ್ಗಳ ಅಭಿವೃದ್ಧಿ ಮಾಡಬೇಕು, ಓವರಾಲ್ ದೊಡ್ಡ ಪ್ರಮಾಣದ ಬದಲಾವಣೆ ಬರಬೇಕು ಅಂದರೆ ಎಷ್ಟೇ ಹೋರಾಟ ಮಾಡಿದ್ರೂ ಅವ್ರು ಮಾಡಲ್ಲ. ಕುರ್ಚಿ ಅಲ್ಲಾಡುತ್ತೆ ಅಂದರೆ ಮಾಡಬೇಕಾಗಿ ಬರುತ್ತೆ. ಸೊ ವಿ ಆರ್ ಮೊಬಲೈಸಿಂಗ್ ಇನ್ ಟರ್ಮ್ಸ್, ನಮಗೆ ಪೊಲಿಟಿಕಲ್ ಮೂಮೆಂಟ್ ಬೇಕು. ಯಾವಾಗ ಬೇಕು, ಎತ್ತ ಬೇಕು, ಅದೆಲ್ಲ ಚರ್ಚೆ ಆಗಬೇಕು. ಬಟ್ ಪೊಲಿಟಿಕಲ್ ಮೂಮೆಂಟ್ ಖಂಡಿತ ಕರ್ನಾಟಕ ತನ ಉಳಿಸೋಕ್ಕೆ, ಒಂದು ಸಮಾಜ ಕಟ್ಟಕ್ಕೆ ನಮ್ಗೆ ಖಂಡಿತ ಒಂದು ಪೊಲಿಟಿಕಲ್ ಮೂಮೆಂಟ್ ಬೇಕು, ಆಂದೋಲನ ಬೇಕು ಅಂತೀರಿ. ದೊಡ್ಡ ಪ್ರಮಾಣದ ಆಂದೋಲನ ಬೇಕಿದೆ. ಆ ಆಂದೋಲನ ನಮಗೆ ಯಶಸ್ವಿ ಮಾಡಿರೋದು ಸೈದ್ಧಾಂತಿಕ, ಇದು ವ್ಯಕ್ತಿ ಕೇಂದ್ರಿತವಾಗಲ್ಲ. ಯಾವ ಒಂದು ನಾನು ಹೇಳ್ದಲ್ಲ, ಈ ಮನುವಾದಿ ಪಕ್ಷಗಳಲ್ಲಿ ವ್ಯಕ್ತಿ ಕೇಂದ್ರಿತವಾಗಿರುತ್ತೆ. ನಮ್ಮ ಲೀಡರ್ CM ಆಗಬೇಕು, ನಮ್ಮ ಬಾಸ್ ಮಿನಿಸ್ಟರ್ ಆಗಬೇಕು, ಆ ರೀತಿ ಅಲ್ಲ. ನಾವು ಪರಿವರ್ತನೆ ರೀತಿಯಲ್ಲಿ ಸಿದ್ಧಾಂತ ಕೇಂದ್ರಿತವಾಗಿ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮನ ಸಮಾಜ, ಆಮೇಲೆ ಕುವೆಂಪುದು ಹೇಳಬೇಕು ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ, ಅದು ಮನುವಾದಿದಿರ್ಬೋದು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಅದು ನ್ಯಾಯದ ಪರಿಕಲ್ಪನೆ, ಅದು ನಮ್ಮ ಸಿದ್ಧಾಂತ. ಚೇತನ್ ಅವರೇ, ನೀವು ಹೇಳ್ತಾ ಇರೋ ಪರಿಕಲ್ಪನೆ ತುಂಬ ಚೆನ್ನಾಗಿದೆ, ಬಟ್ ಅದು ರಿಯಾಲಿಟಿ ಆಗಬೇಕು ಅಂತ ಹೇಳಿದ್ರೆ ಆಗತ್ತಾ ಅನ್ನೋ ಪ್ರಶ್ನೆ. ಯಾಕಂದರೆ ನಿಮ್ಮ ಹೋರಾಟ ಬರೀ ಜಾತಿ ಪದ್ಧತಿ ವಿರುದ್ಧ ಅಲ್ಲ, ಎಲ್ಲ ಅಸಮಾನತೆ, ಲಿಂಗ ತಾರತಮ್ಯದಿಂದ ಹಿಡಿದು ಎಲ್ಲ ಅಸಮಾನತೆ ವಿರುದ್ಧ. ಆದರೆ ಒಂದು ಗೋಲ್ ಅಂತ ಇರಬೇಕು. ನೀವು ಪೊಲಿಟಿಕಲಿ ಮುಂದುವರಿದೇ ಇದ್ದರೆ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಚೇತನ್ ಅಹಿಂಸಾ ಅವರನ್ನು ತೆಗಳೋರು, ಅವರನ್ನು ಬೈಯೋರೇ ಬಹಳಷ್ಟು ಜನ, ನಿಮ್ಮ ಸಿದ್ಧಾಂತಗಳನ್ನು ವಿರೋಧಿಸೋರು ಬಹಳಷ್ಟು ಜನ. 1 ವರ್ಷಗಳಿಂದ ಭಾವನವರೇ ನನಗೆ ವಿರೋಧ ಬರೋದು ಭಾಳ ಕಡಿಮೆ ಆಗಿದೆ. ಕಾಂಗ್ರೆಸ್ ತೊಲಗಿಸಿ ದಲಿತನ ಉಳಿಸಿ ಅನ್ನೋ ಹೋರಾಟದಲ್ಲಿ ನನಗೂ ಭಾಗವಹಿಸೋಕ್ಕೆ ಅವಕಾಶ ಅದಾಗಿರ್ಬೋದು. ಮತ್ತು ನಮಗೆ ಮೀಟು ಹೋರಾಟ ನಾವು ಗಟ್ಟಿಯಾಗಿ ನಮ್ಮ ಫೈರ್ ಸಂಸ್ಥೆ ಮುಖಾಂತರ ಸಿನಿಮಾ ರಂಗದಲ್ಲಿ ಈ ಥರ ಹೋರಾಟಗಳು ಮಾಡಾದಮೇಲೆ ನನಗೆ 1 ವರ್ಷದಿಂದ ಜನ ಇದರಿಂದ ಏನಾದರೂ ಒಳ್ಳೇದಾಗ್ಬೋದು ನಮ್ಮ ಕರ್ನಾಟಕಕ್ಕೆ ಅನ್ನೋ ಒಂದು ಕಾನ್ಫಿಡೆನ್ಸ್, ಭರವಸೆ ಬಂದಿದೆ. ಜನ ನಿಮ್ಮ ಟ್ರ್ಯಾಕಿಗೆ ಬಂದಿದ್ದಾರಾ, ನೀವು ಅವ್ರ ಟ್ರ್ಯಾಕಿಗೆ ಹೋಗಿದ್ದೀರಾ? ನಾನು ಜನರ ಟ್ರ್ಯಾಕ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ನನಗೇನು ಗೊತ್ತು ಅಂದರೆ ಸಂವಿಧಾನ ಎತ್ತಿ ಹಿಡಿಬೇಕಂದ್ರೆ, ಯಾಕಂದರೆ ಇವತ್ತಿನ ದಿನ 2800 ಪಕ್ಷಗಳು ರಿಜಿಸ್ಟರ್ ಆಗಿರೋದು, 2800ಗಿಂತ ಹೆಚ್ಚು ಪಕ್ಷಗಳಿದ್ದಾವೆ. ನನ್ನ ವ್ಯಾಖ್ಯಾನದ ಪ್ರಕಾರ ಈ 2800 ಪಕ್ಷಗಳು ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿ ಇದ್ರೂ ಸಂವಿಧಾನದ ಮೂಲ ಆಶಯಗಳು ಯಾರೂ ಎತ್ತಿ ಹಿಡಿತಾ ಇಲ್ಲ. ಯಾರಾದರೂ ಎತ್ತಿ ಹಿಡಿತಾ ಇದ್ದಾರೆ ಅಂದರೆ ನಮ್ಮ ಸಂಘಟಿತರಂಥ ಸಮಾಜವಾದಿಗಳು ಮಾತ್ರ. ಓಕೆ, ಇನ್ನೂ ಒಂದು ಡೈರೆಕ್ಟ್ ಪ್ರಶ್ನೆ ಕೇಳಿಬಿಡ್ತೀನಿ.